ಮತ್ತು ಸುತ್ತಲಿನ ಪ್ರಕೃತಿಯನ್ನು ನೋಡಿ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಎಷ್ಟು ದಿನ ನೋಡಿದ್ದನ್ನೇ ನೋಡೋಕ್ಕಾಗತ್ತೆ. ಒಂದು ಏಕತಾನತೆ ಮತ್ತು ಒಂದು ಬೋರ್ಡಮ್ ಅವನಿಗೆ ಶುರುವಾಗುತ್ತೆ. ಹಾಗಾಗಿ ತನ್ನ ಹಿಂದಿನ ತಲೆಮಾರಿನ ತನ್ನ ತಂದೆಯ ಒಂದು ಡೈರಿ ಅವನಿಗೆ ಸಿಗುತ್ತೆ. ತನ್ನ ತಾಯಿಯಿಂದ ಅದನ್ನು ಪಡ್ಕೊಂಡು ಅದರ ವಿವರಗಳನ್ನು ತಿಳ್ಕೊಳ್ತಾನೆ. ಅದರಲ್ಲಿ ಅವನ ತಂದೆ ಕುಂಜಾಲು ಅನ್ನೋ ಕಣಿವೆಯಲ್ಲಿ ಹಲವು ವರ್ಷಗಳ ಹಿಂದೆ ಸುಮಾರಕ್ಕೆ ಒಂದು ಸಲ ಬಿಡ್ತಾ ಇದ್ದಂಥ ಒಂದು ಕೆಂಪು ಹೂವನ್ನು ಹುಡುಕಿಕೊಂಡು ಹೋಗ್ತಾನೆ. 10 ವರ್ಷಕ್ಕೊಂದ್ಸರಿ ಬಿಡ್ತಾ ಇರುತ್ತೆ. ಒಂದು 10ರಿಂದ 15 ದಿನಗಳು ಮಾತ್ರ ಅದು ಜೀವಂತವಾಗಿರುತ್ತೆ, ಆಮೇಲೆ ಅದು ಉದುರು ಹೋಗುತ್ತೆ. ಅವರ ತಂದೆ ಆ ಡೈರಿಯಲ್ಲಿ ಬರೆದ ಸಂಪೂರ್ಣ ನಕ್ಷೆಯನ್ನು ವಿವರಗಳನ್ನು ಅನುಸರಿಸುತ್ತಾ ಸುಮಾರು ಕೇರಳದ ಸಮೀಪದಲ್ಲಿರುವಂತಹ ಕುಂಜಾಲು ಕಣಿವೆಗೆ ಆತ ಅಲ್ಲಿಂದ ಹೊರಡ್ತಾನೆ. ಅವರ ತಂದೆ ಏನೆಲ್ಲ ಊರುಗಳನ್ನು, ಕೇರಿಗಳನ್ನು, ಬೀದಿಗಳನ್ನು, ಕಾಡುಗಳನ್ನು, ಬೆಟ್ಟ ಗುಡ್ಡಗಳನ್ನು ದಾಟ್ತಾ ಹೋಗ್ತಾನೆ. ಅಲ್ಲಿ ಹೋಗಲಿಕ್ಕೆ ಬಸ್ಸು ಇತ್ಯಾದಿ ಎಲ್ಲ ಸೌಲಭ್ಯಗಳಿರುತ್ತೆ. ಆದರೆ ಅದೆಲ್ಲವನ್ನು ಬಿಟ್ಟು ತನ್ನ ತಂದೆ ಯಾವ ದಾರಿಯಲ್ಲಿ ಹಲವು ವರ್ಷಗಳ ಹಿಂದೆ ಹೋಗಿದ್ನೋ ಅದೇ ದಾರಿಯಲ್ಲಿ ಹೋಗ್ತಾನಾತ. ಎಲ್ಲಿ ತೀರ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಬಸ್ಸನ್ನು ಹತ್ತುತ್ತಾನೆ. ಹಲವು ಕಡೆ ಉಳ್ಕೊಳ್ತಾನೆ. ಅವರ ತಂದೆ ಭೇಟಿ ಮಾಡಿದ ಜನರನ್ನು ಭೇಟಿಯಾಗ್ತಾನೆ. ಅವರ ತಂದೆ ಭೇಟಿ ಮಾಡಿದ ಸ್ಥಳಗಳನ್ನು ಭೇಟಿಯಾಗ್ತಾನೆ. ಆದರೆ ದುರಂತ ಏನಂದರೆ, ಅವರ ತಂದೆ ಹಲವಾರು ವರ್ಷಗಳ ಹಿಂದೆ ಯಾವ ಸ್ಥಳಗಳನ್ನು ಭೇಟಿಯಾಗಿದ್ರೋ ಆ ಸ್ಥಳಗಳು ಹೆಚ್ಚು ಕಡಿಮೆ ಸಂಪೂರ್ಣ ಬದಲಾಗಿರುತ್ತೆ. ಯಾರನ್ನು ಬಹಳ ಆತ್ಮೀಯ ಇತ್ಯಾದಿಗಳು ಏನನ್ನು ಉಲ್ಲೇಖ ಮಾಡ್ತಾರೋ ಆ ಜನಗಳು ಸಹ ಸಾಕಷ್ಟು ಬದಲಾಗಿರ್ತಾರೆ. ಹೇಗೆ ಮನುಷ್ಯನ ಬದುಕಿನಲ್ಲಿ ಆಧುನಿಕತೆ, ನಗರೀಕರಣದ ಪ್ರವೇಶದ ನಂತರ ಹಲವು ವರ್ಷಗಳ ನಂತರ ತನ್ನ ಹಿಂದಿನ ತಲೆಮಾರಿನ ಜಾಗಗಳನ್ನು, ತನ್ನ ಹಿಂದಿನ ತಲೆಮಾರಿನ ವ್ಯಕ್ತಿಗಳನ್ನು ಏನು ಹುಡುಕೊಂಡು ಹೊರಡ್ತಾನೆ, ಅವ್ಯಾವು ತನ್ನ ಮೂಲ ಸ್ವರೂಪದಲ್ಲಿ ಸಿಕ್ಕೋದೇ ಇಲ್ಲ ಆತನಿಗೆ. ಕೊನೆಗೆ ಕುಂಜಾಲು ಕಣಿವೆಯನ್ನು ತಲುಪ್ತಾನೆ. ಕೆಂಪು ಹೂವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅಲ್ಲಿ ಇದ್ದಂಥ ಒಂದು ಆದಿವಾಸಿ ಕುಟುಂಬಗಳು, ಅಲ್ಲಿ ಸಿಗಬೇಕಾದ ಹೂವು, ಅಲ್ಲಿ ಆದಂತಹ ಬಹಳ ದೊಡ್ಡ ಗಣಿಗಾರಿಕೆ ಮತ್ತು ಅಣೆಕಟ್ಟು ಕಟ್ಟುವಿಕೆಯಿಂದ ಆದಂಥ ಪರಿವರ್ತನೆಗಳು, ಇವೆಲ್ಲವನ್ನು ಬಹಳ ಅದ್ಭುತವಾಗಿ ಹೇಳ್ತಾ ಬಹಳ ಸೊಗಸಾದ ಮುಕ್ತಾಯವನ್ನು ಸಹ ಕಾದಂಬರಿಗೆ ಕೊಡ್ತಾರೆ. ನಾನು ಮಾತಾಡಿದ್ದು ಮಕ್ಕಳೇ ಕುಂಜಾಲು ಕಣಿವೆಯ ಕೆಂಪು ಹೂವು ಅಂತ ಸುಮಾರು 1987ರಲ್ಲಿ ಪ್ರಕಟವಾದ ನಾ ಡಿಸೋಜ ಅವರ ಕಾದಂಬರಿಯ ಸಾರಾಂಶ ಅಷ್ಟೆ. ಇಂಥ ಹಲವು ಕಾದಂಬರಿಗಳನ್ನು, ಕಥೆಗಳನ್ನು, ನಾಟಕಗಳನ್ನು ಕೊಟ್ಟ ನಾ ಡಿಸೋಜ ಈಗ ನಮ್ಮೊಡನೆ ಇಲ್ಲ. ಆ ದುಃಖದ ಕ್ಷಣಗಳಿಗೋಸ್ಕರ ಕಂಬನಿ ಮಿಡಿಲಿಕ್ಕೆ ನಾವೆಲ್ಲ ಇಲ್ಲಿ ಸಮ್ಮಿಲಿತರಾಗಿದ್ದೇವೆ. ಶ್ರೀಯುತ ಪ್ರಾಚಾರ್ಯರು ಲೇಖಕರನ್ನು ಕುರಿತಾದ ಕೆಲವು ಮಾತುಗಳನ್ನು ಆಡಿ ಮುಂದಿನ ನಿರ್ದೇಶನವನ್ನು ನೀಡ್ತಾರೆ. ಎಲ್ಲರಿಗೂ ನಮಸ್ಕಾರ.